ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಸೊಸೈಟಿಗಳ ಮುಖಾಂತರ ಮತ್ತು ಸಾವಯವ ಗೊಬ್ಬರ ಅಂಗಡಿಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಸಾವಳಗಿ ಗ್ರಾಮದಲ್ಲಿದ್ದೇನೆ. ಸೊ ನಮ್ಮ ರೈತ ಬಾಂಧವರು ನಮ್ಮ ವಿಶ್ರುತ್ ಭೂಸಿರಿ ಮೀನಿನ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾಗಪ್ಪ ಅಂತೇಳಿ. ಓಕೆ. ಇದು ಯಾವುದು? ಈ ಸಾವಳಗಿ ಗೋಕಾಕ್ ತಾಲೂಕು ಡಿಸ್ಟಿಕ್ ಬೆಳಗಾವಿ. ಓಕೆ. ಸೊ ಯಾವ ಬೆಳೆಗೆ ನಮ್ಗೆ ಗೊಬ್ಬರ ಕೊಟ್ಟಿದ್ದೀರಿ? ನಾವು ಕಬ್ಬಿಗೆ ಕೊಟ್ಟಿದ್ದೀವಿ. ಎಷ್ಟು ದಿನ ಆಗಿದೆ ಕಬ್ಬು? ಕಬ್ಬು 1.5 ತಿಂಗಳಾಯ್ತು. ಓಕೆ. ಯಾವಾಗ ಲಾವಣಿ ಮಾಡಿದ್ದೀರಿ? ಡಿಸೆಂಬರ್. ಓಕೆ. ಎಷ್ಟು ಇದೆ ಎಕರೆ ಇದೆ? ಇದು 20 ಗುಂಟೆ ಇದೆ. 20 ಗುಂಟೆ ಅಂದರೆ ಅರ್ಧ ಎಕರೆ ಇದೆ. ಹಾಂ. ಓಕೆ. ಸೊ ಹಾಕಿದ ನಂತರ ನೀವು ಯಾವ್ಯಾವ ಗೊಬ್ಬರ ಕೊಟ್ಟಿದ್ದೀರಿ ನಮ್ದು? ನಾವು ಹಾಕಿದ ನಂತರ ಒಂದು ಯೂರಿಯಾಳದಾಗ ಒಂದು ಸಾವಯವ ಗೊಬ್ಬರದ ಒಂದು ಪ್ಯಾಕೆಟ್ ಇತ್ತು, ಅದನ್ನ ಮಿಕ್ಸ್ ಮಾಡಿ ಕುದ್ರಿ. ಸ್ವಲ್ಪ ಇಂಪ್ರೂವ್ ಆಯ್ತು. ಮೊನ್ನೆ ಈಗ 4 ದಿನ ಆಯ್ತು ಮತ್ತೊಮ್ಮೆ ಡೋಸ್ ಕೊಟ್ಟಿದ್ದೀರಿ. ಓಕೆ. ಸೊ ಹಾಕಿದಾದ ನಂತರ ವ್ಯತ್ಯಾಸ ಏನು ಗಮನಿಸಿದ್ರಿ? ಮರಿ ಜಾಸ್ತಿ ಆಗಿದೆ, ಮರಿ ಜಾಸ್ತಿ ಆಗಿದೆ, ಬೆಳವಣಿಗೆನೂ ಜಾಸ್ತಿ ಆಗಿದೆ, ಕಲರ್ ಚೇಂಜ್ ಆಗ್ತಾ ಇದೆ. ಓಕೆ. ಸೊ ಮುಂದೆ ಅಂದ್ರೆ ಹಿಂದಿನ ದಿನಗಳಲ್ಲಿ ಹೆಂಗ್ ಬರ್ತಾ ಇತ್ತು? ನೀವು ಅಂದ್ರೆ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆದಿರ್ತೀರಿ. ಇಷ್ಟು ವರ್ಷ ನೀವು ಕೃಷಿ ಮಾಡಿದ್ದೀರಿ, ಹೌದಾ? ಸೊ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೀತಾ ಇದ್ರಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೆಂಗ್ ಕಾಣಿಸ್ತಾ ಇದೆ ಅಂತ? ಅಂದ್ರೆ ಮೇಡಮ್ 2-3 ತಿಂಗಳಿಗೆ ರಿಕವರ್ ಆಗ್ತಿತ್ತು. ಈಗ ಅದ ಸ್ವಲ್ಪ 1.5 ತಿಂಗಳಿಗೆ ರಿಕವರ್ ಆಗಿದೆ. ನಮ್ಗೆ ಅದಕ್ಕೆ ಸ್ವಲ್ಪ ಸಾವಯವ ಗೊಬ್ಬರ ಖುಷಿ ಆಗ್ತದೆ. ಓಕೆ. ಸೊ ಅಂದ್ರೆ ಮೊದಲು 3 ತಿಂಗಳು ಆಗ್ತಿತ್ತು, ಹೆಚ್ಚಿಗೆ ಮರಿ ಹೊಡಿಬೇಕಂದ್ರೆ 1.5 ತಿಂಗಳಲ್ಲೇ ನಿಮ್ಗೆ ಆ ರಿಸಲ್ಟ್ ಇವಾಗ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ. ಸೊ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಇದನ್ನೇ ಬಳಕೆ ಮಾಡಿ. ಗೊಬ್ಬರ ಚಲೋ ಇದೆ, ಅಂದರೆ ಇಳುವರಿನೂ ಜಾಸ್ತಿ ಬರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು ಎಲ್ಲ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ. ಸೊ ಆತ್ಮೀಯ ರೈತ ಬಂದವರು, ಸರ್ ಮಾತನ್ನು ಕೇಳಿದ್ರಿ. ಸೊ ಇವತ್ತಿನ ದಿನ ನಾನು ಸಾವಳಗಿ ಗ್ರಾಮದಲ್ಲಿದ್ದೀನಿ. ಇದು 20 ಗುಂಟೆ ಇದೆ ಆ್ಯಕ್ಚುಲಿ ಜಾಗ ಬಂದು. ಸೊ ಅವರು ಕಬ್ಬು ಬೆಳೆ ಹಾಕಿದ್ದಾರೆ. ಅವರು ನಮ್ಮ ಫಸ್ಟ್ ಸ್ಟೇಜಲ್ಲಿ ತುಳಿಯು ಮುಂದೆ ಒಂದು ನಮ್ಮ ಯೂರಿಯಾ ಮತ್ತು ನಮ್ಮ ಒಂದು ಪ್ರೋಮ್ ಗೊಬ್ಬರವನ್ನು ಕೊಟ್ಟಿರ್ತಾರೆ. ಅದಾದ ನಂತರ ಇವಾಗ ಜಸ್ಟ್ ನೀರಾಯಿಸಿ 4 ಡೇಸ್ ಬ್ಯಾಕು ಒಂದು ಫಿಶ್ ಮಿಲ್ ಬೋನ್ ಮಿಲ್ ಗೊಬ್ಬರವನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಡಿಸೆಂಬರ್ ಲಾವಣಿ ಮಾಡಿದ್ದಾರೆ. ಆಲ್ಮೋಸ್ಟ್ 1-1.5 ತಿಂಗಳು ಆಗ್ತಾ ಬರ್ತಾ ಇದೆ. ಸೊ ಇವತ್ತಿನ ದಿನ ನಿಮಗೆ ರಿಸಲ್ಟ್ ಈ ಥರ ಇದೆ, ನೀವು ನೋಡ್ಬೋದು. ಅವ್ರಿಗೆ ಇಷ್ಟು ವರ್ಷ ಏನು ಬೆಳೆ ಮಾಡ್ತಾ ಇದ್ರು ಅದಕ್ಕೂ ವ್ಯತ್ಯಾಸ ಅನಿಸಿದೆ ಅಂತ ಹೇಳಿದ್ರೆ, ಇಷ್ಟು ಮರಿ ಹೊಡಿಲಿಕ್ಕೆ ಅದು 3 ತಿಂಗಳು ಬರ್ತಾ ಇತ್ತು ಜಮೀನಲ್ಲಿ. ಬಟ್ ಇವಾಗ ನಮ್ಮ ಗೊಬ್ಬರ ಹಾಕಿದ ನಂತರ 1.5 ತಿಂಗಳಲ್ಲೇ ಈ ರಿಸಲ್ಟನ್ನು ಕಂಡುಕೊಂಡಿರುವಂಥದ್ದು. ಮರಿಗಳು ಮೊದಲು ಇದಕ್ಕಿಂತ ಕಡಿಮೆ ಬರ್ತಾ ಇದ್ದು, ಇವಾಗ ನೀವೇ ನೋಡ್ಬೋದು ಒಂದು ಇದರಲ್ಲಿ 10 ಮರಿಗಳನ್ನು ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ರೈತ ಬಂದವರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ, ಜೊತೆಗೆ ಆ ಚಾರ್ಟ್ ಪ್ರಕಾರ ಬಳಕೆ ಮಾಡ್ಕೊಳ್ಳಿ. ಸೊ ಖರ್ಚಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯಾಕಂದರೆ ನೀವು ಈಗ ಸರಾಸರಿ ಬೆಳಗಾಂ ಜಿಲ್ಲೆಯಲ್ಲಿ 35, 40, 20, ಕೆಲವೊಂದು ಕಡೆ 20 ಕೂಡ ಬಂದಿರೋದಿದೆ. ಯಾಕಂದರೆ ಭೂಮಿ ಅಷ್ಟು ಕೆಮಿಕಲ್ ಗೊಬ್ಬರ ಹಾಕಿ ಹಾಳು ಮಾಡ್ಕೊಂಡಿದ್ದೀರಾ ಮಣ್ಣನ್ನು. ಸೊ ಹಾಗಾಗಿ 45, 50, 60 ಈ ರೇಂಜಲ್ಲಿ ಇದ್ದೀರಾ. ಸೊ ಅದನ್ನು ನೀವು ಇಲ್ಲಿ ಮಲ್ಟಿಪಲ್ ಮಾಡ್ಬೋದಾಗಿರೋದ್ರಿಂದ ನಮ್ಮ ಗೊಬ್ಬರ ಮುಖಾಂತರ ಅದು ಸಾಧ್ಯ ಇದೆ. ಸೊ ಹಾಗಾಗಿ ಎಲ್ಲ ರೈತ ಬಂದವರು ಈ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ, ಚಾರ್ಟ್ ಪ್ರಕಾರ ಬಳಕೆ ಮಾಡ್ಕೊಳ್ಳಿ. ಇದನ್ನು ಹೇಳ್ತೀವಿ ನಾವೇನು ವರ್ಷಕ್ಕೆ 15 ಚೀಲ ಹೇಳ್ತೀವಿ, 6 ಲಿಕ್ವಿಡ್ ಹೇಳ್ತೀವಿ. ಅದರೊಟ್ಟಿಗೆ ನೀವು ಎಕ್ಸ್ಟ್ರಾ ಬಳಸಿದ್ರು ಕೂಡ ಇದೇನು ಸುಟ್ಟೋಗಲ್ಲ. ಯಾಕಂದರೆ ಇದು ಕೆಮಿಕಲ್ ಗೊಬ್ಬರ ಅಲ್ಲದೆ ಇರೋ ಕಾರಣ ಸುಟ್ಟೋಗಲ್ಲ. ಮತ್ತು ಇದನ್ನು ಬೇಸಿಗೆ ಸಮಯದಲ್ಲೂ ನೀವು ಬಳಕೆ ಮಾಡ್ಕೊಳ್ಬೋದು, ಹೆಚ್ಚಿಗೆ ರಿಸಲ್ಟನ್ನು ಪಡ್ಕೊಳ್ಬೋದು ಡೆಫಿನೆಟ್ಲಿ. ಸೊ ನೀವೇನು ಪ್ರೆಸೆಂಟ್ ಇಳುವರಿ ತಗೋತಾ ಇದ್ದೀರಾ ಅದ್ರ ಜೊತೆಗೆ ನಮ್ಮ ಕೆಮಿಕಲ್ ಗೊಬ್ಬರ ಕಡಿಮೆ ಮಾಡಿ ಒಂದು ಬಳಕೆ ಪ್ರಮಾಣವನ್ನು ನಮ್ಮ ಫಿಶ್ ಬೇಸ್ ಫರ್ಟಿಲೈಸರನ್ನು ಸೇರಿ ನೀವು ಬಳಕೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಇಳುವರಿ ಕಾಣ್ಬೋದು. ಮರಿಗಳ ಸಂಖ್ಯೆ ಆಗಿರ್ಬೋದು, ನೀವೇನು ಹೇಳ್ತೀರಾ ಬಡ್ಡಿ ದಪ್ಪ ಮೊಟ್ಟೆ ಬರೋದಾಗಿರ್ಬೋದು. ಸೊ ಎಲ್ಲವನ್ನು ನೀವು ನಿಮ್ಮ ಜಮೀನಲ್ಲಿ ಕಾಣ ಸಿಗುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಎಲ್ಲ ರೈತ ಬಂದವರು ಬಳಕೆ ಮಾಡ್ಕೊಳ್ಳಿ. ಮತ್ತು ಮತ್ತೊಮ್ಮೆ ಹೇಳ್ತೀನಿ, ಕಬ್ಬಿಗೆ ಮಾತ್ರ ಅಲ್ಲ ಎಲ್ಲ ಬೆಳೆಗೂ ಕೂಡ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಬೋದು. ಸೊ ಜೊತೆಗೆ ಈಗ ಸಾವಳಗಿಯಲ್ಲಿ ನಿಮಗೆ ಶ್ರೀ ಬಸವೇಶ್ವರ ಸಾವಯವ ಗೊಬ್ಬರ ಅಂಗಡಿನಲ್ಲಿ ನಮ್ಮ ಗೊಬ್ಬರ ಸಿಗ್ತಾ ಇದೆ. ಮತ್ತು ಗೋಕಾಕ್ ತಾಲೂಕು ಸೊಸೈಟಿಯಲ್ಲಿ ಸಿಗುತ್ತೆ, ಬೆಟ್ಕೇರಿ, ಮಮದಾಪುರ ಮತ್ತು ಅಕ್ಕಿಸಾಗರ್ ಸೊಸೈಟಿನಲ್ಲಿ ಸಿಗ್ತಾ ಇದೆ, ಅರ್ಬಾವಿ ಸೊಸೈಟಿನಲ್ಲಿ ಸಿಗ್ತಾ ಇದೆ. ಸೊ ಜೊತೆಗೆ ಬೈಲಹೊಂಗಲ ತಾಲೂಕಿನಲ್ಲಿ ಆಸುಂಡಿಯಲ್ಲಿ ಸಿಗ್ತಾ ಇದೆ. ಸೊ ಸುಮಾರು ರೈತರು ನನಗೆ ಯೂಟ್ಯೂಬ್ ಚಾನಲ್ ನೋಡಿ ಯರಗಟ್ಟಿ ಅವರು, ಸವದತ್ತಿ ತಾಲೂಕವರು ಮತ್ತು ನಮ್ಮ ಕಿತ್ತೂರು ತಾಲೂಕಿನವ್ರು ತುಂಬ ಜನ ಫೋನ್ ಮಾಡ್ತಾ ಇದ್ದೀರಾ. ಆದಷ್ಟು ನೀವು ಎಲ್ಲ ರೈತರು ಕೂಡಿ ಎಲ್ಲೆಲ್ಲಿ ಸೌಲಭ್ಯ ಇದೆ ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.